ನೋಡಿ ನಾನು ಅವಲಕ್ಕಿ ಮಾಡಕತ್ತೀನಿ ನೋಡ್ರಿ. ಅವಲಕ್ಕಿಗೆ ಒಗ್ಗರಣೆ ಹಾಕ್ತೀನಿ ರೀ. ಅವಲಕ್ಕಿ ತೋರಿಸ್ತೀನಿ ನೋಡ್ರಿ. ಟಮಾಟೆ ಹಣ್ಣು ಕಟ್ ಮಾಡ್ತೀನಿ. ಇದು ಕರಿಬೇವು, ಸಾಸಿವೆ, ಹಸಿಮೆಣಸಿನಕಾಯಿ, ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತೀನಿ ರೀ. ಈಗ ಟಮಾಟೆ ಹಾಕ್ಬೇಕು ರೀ. ಇಲ್ಲಿ ಅವಲಕ್ಕಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸ್ವಲ್ಪ ನೆನೆಬೇಕು. ಇವು ಅವಲಕ್ಕಿ ಸ್ವಲ್ಪ ಡಾಕ್ಟರ್ ಚಲೋ ಜಲ್ದಿ ನೆನೆಗೆ ನೋಡ್ರಿ. ಇವತ್ತ ಅಮಾವಾಸ್ಯೆ ಐತೆ ನೋಡ್ರಿ. ಇಷ್ಟ ಥರ ಮನೆ ತೊಳ್ಕೊಂಡು ಪೂಜೆ ಮಾಡಿದ್ರಿ. ನಮ್ಮ ಮಗಳ ಪೂಜೆ ಮಾಡ್ಯಾಳ ನೋಡ್ರಿ. ಇಲ್ಲೇ ಈಗ ನಾನು ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ. ಇಷ್ಟು ತನ ಮನೆ ತೊಳ್ಕೊಳ್ಳೋದು ವರ್ಷದ ಇದು ಆಗ್ಯಾದ ನೋಡ್ರಿ. ಇವತ್ತಿನ ತನ ನೋಡ್ರಿ. ಉಳ್ಳಾಗಡ್ಡೆ ಸ್ವಲ್ಪ ಕೆಂಪಂಗನ ಟಮಾಟೆ ಹಣ್ಣನ್ನು ಹಾಕಿದ್ರಿ. ಟಮಾಟೆ ಹಣ್ಣು ಹಾಕಿ ಇದನ್ನು ಸ್ವಲ್ಪ ಚಂದ ಎಣ್ಣೆಗ ಇದು ಮಾಡ್ಬೇಕು ನೋಡ್ರಿ. ಚಂದ ಎಣ್ಣೆ ಕೆಂಪಗಾಗಬೇಕು ರೀ. ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ತೀನಿ ರೀ. ಇದು ಅವಲಕ್ಕಿನೂ ಸ್ವಲ್ಪ ನೆನೆಬೇಕು ರೀ. ಯಾಕಂದ್ರೆ ಅವಲಕ್ಕಿ ನಮ್ಮ ಕಡೆ ಸ್ವಲ್ಪ ತಿಳು ಇರ್ತಾವೆ, ಇವು ಈ ಕಡೆ ಇವು ದಪ್ಪ ಇರ್ತಾವೆ. ಸ್ವಲ್ಪ ತೊಳೆದು ಸ್ವಲ್ಪ ನೀರಾಗಿ ಬಿಡ್ಬೇಕು ನೋಡ್ರಿ. ನೀರಾಗಿ ಬಿಟ್ಟು ಆಮೇಲೆ ಹಿಂಡಿ ಹಾಕ್ಬೇಕು ರೀ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿಬಿಡ್ತೀನಿ ರೀ. ನೋಡಿರಿ, ಈಗ ಅರಿಶಿನ ಪುಡಿ ಅದೆಲ್ಲ ಹಾಕಿ ನೋಡ್ರಿ. ಉಪ್ಪು ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಚಂದ ಇದಾಗ್ಯದ್ರೆ ಇನ್ನು ಅವಲಕ್ಕಿ ಹಾಕ್ತೀನಿ ರೀ. ಅವಲಕ್ಕಿ ಕಡೆ ತೋರಿಸಿ ಹಿಂಡಿ ಇಟ್ಟಿನಿ ನೋಡ್ರಿ. ಇದು ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ರೀ. ನೋಡಿರಿ, ಅವಲಕ್ಕಿ ಅಂತೂ ರೆಡಿ ಆಯ್ತು ನೋಡ್ರಿ. ಇವಾಗ ಬಿಸಿ ಬಿಸಿ ಅವಲಕ್ಕಿ ತಿನ್ಬೇಕು ನೋಡ್ರಿ. ಈಗ ನೋಡ್ರಿ, ಅವಲಕ್ಕಿ ಅಂತೂ ರೆಡಿ ಆಯ್ತು ರೀ. ಒಳಗಂತೂ ನಮ್ಮ ಮಕ್ಕಳು ನಮ್ಮ ಮನೆಯವ್ರು ಅವಲಕ್ಕಿ ತಿನ್ನಾಕ್ತಾರೆ ರೀ. ನಾನು ಅವಲಕ್ಕಿ ತಿನ್ಬೇಕು ನೋಡ್ರಿ. ದೇವ್ರಿಗೆ ಹೂವು ತಂದಿದ್ದೀವಿ ನೋಡ್ರಿ. ದೇವ್ರಿಗೂ ಶಾವತಿ ಹೂವು ತಂದು ಹೂವು ಇಟ್ಟವ್ರಿಗೆ ಸ್ವಲ್ಪ ನಾನು ಹೂವು ತೊಗೊಂಬಂದಿದ್ದೆ ರೀ. ಮಲ್ಲಿಗೆ ಹೂವು ನಾನು ಹೂವು ಮಾಡ್ಕೊಂಡೀನಿ ರೀ. ಇವತ್ತು ಅಮಾವಾಸ್ಯೆ ಇಷ್ಟು ತನಕ ಪೂಜೆದು ಆಯ್ತು ನೋಡ್ರಿ. ಇನ್ನು ಬಿಸಿದು ಅವಲಕ್ಕಿ ತಿಂದು ಮತ್ತು ಇಡುವೆ ಮಾಡ್ತೀನಿ ರೀ ಕಂಟಿನ್ಯೂ. ನೋಡ್ರಿ, ಅವಲಕ್ಕಿ ತಿನ್ನಾಕತ್ತಾರ ನೋಡ್ರಿ. ಹಂಗೆ ಇಲ್ಲಿ ಫೋನ್ ಒಂದು ಪಿಕ್ಚರ್ ಹಚ್ಚಿರ್ತಾರೆ ರೀ. ಪಿಕ್ಚರ್ ನೋಡ್ಕೋತ ಅವಲಕ್ಕಿ ತಿನ್ನಾಕತ್ತಾರ ನೋಡ್ರಿ. ನನಗೂ ಪ್ಲೇಟ್ ಇಟ್ಟಾರೆ, ಅದ ಹಾಕೊಂಡು ನಾನು ಅವಲಕ್ಕಿ ತಿಂತೀನಿ ರೀ. ಈಗ